ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಈ ವಿಡಿಯೋದಲ್ಲಿ ಮೂಕ ಪ್ರಾಣಿಗಳ ಮನಸ್ಸು ಮತ್ತು ಕಿವಿ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅನ್ನೋದನ್ನು ನನಗಾದ ಅನುಭವದ ಮೂಲಕ ತಿಳಿಸ್ತಾ ಇದ್ದೀನಿ. ನಿಮಗೆಲ್ಲರೂ ಗೊತ್ತಿರೋ ಹಾಗೆ ತುಂಬ ಶಾರ್ಟ್ಸ್ಗಳಲ್ಲಿ ಹಾಗೆ ನನ್ನೆಲ್ಲ ತುಂಬ ವಿಡಿಯೋಗಳಲ್ಲಿ ಕಾಗೆಗಳು ನಮ್ಮ ಮನೆ ಹತ್ರ ಬರುತ್ತೆ. ನಾನು ಅದಕ್ಕೆ ಬಿಸ್ಕೆಟು ಮನೇಲಿ ಏನಿರುತ್ತೆ ಆ ಸಮಯಕ್ಕೆ ಅದನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ನಿನ್ನೆ ಬೆಳಗ್ಗೆ ಸೋಮವಾರ ಏನಾಯ್ತಂದರೆ, ನಾನು ಎಂದಿನ ಹಾಗೆ ಬೇಗ ಎದ್ದು ರಾಯರಿಗೆ ಸೇವೆನ ಸಲ್ಲಿಸ್ತಿದ್ದೆ. ಸುಮಾರು 5:40 ಕಾಗೆ ಮನೆ ಹತ್ರ ಬಂದು ಕೂಗ್ತಿತ್ತು. ನಾನು ಏನು ಮಾಡಿಬಿಟ್ಟೆ ಅಂತ ಅಂದರೆ ನೆಗ್ಲೆಕ್ಟ್ ಮಾಡಿದೆ. ನನಗೆ ಪೂಜೆಗೆ ಹೊತ್ತಾಗ್ತಿತ್ತು, ಸ್ಕೂಲ್ಗೆ ಹೋಗೋ ಟೈಮಿಂಗ್ಸ್ಗೆ ಕರೆಕ್ಟಾಗಿ ಅಡುಗೆ ಊಟ ತಿಂಡಿ ಎಲ್ಲ ಮಾಡಬೇಕಿತ್ತು. ಆ ಎಲ್ಲ ಬ್ಯುಸಿಲಿ ನಾನೇನು ಮಾಡಿದೆ ಅಂದರೆ ಕಾಗೆ ಕೂಗ್ತಿರೋದ್ರ ಕಡೆ ಗಮನ ಕೊಡದೆ ನೆಗ್ಲೆಕ್ಟ್ ಮಾಡಿದೆ. ಅಯ್ಯೋ ಇದೇನು ಬರ್ತಾನೆ ಇರುತ್ತೆ ಬಿಡು, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರಾಯರ ಸೇವೆ ಕಡೆ ಗಮನ ಕೊಟ್ಟೆ. ಅದಾದಮೇಲೆ ಮನೇಲೆಲ್ಲ ಕೆಲಸ ಆಯಿತು. ಮಧ್ಯಾಹ್ನ ಆದರೂ ಕಾಗೆನ ನಾನು ನೋಡಲೇ ಇಲ್ಲ. ಕಾಗೆ ಕೂಡ ಆ ಕೂಗ ಶಬ್ದ ಕೂಡ ಮಾಡಲಿಲ್ಲ, ಎಲ್ಲೂ ಕಾಣಿಸ್ಲಿಲ್ಲ. ಸಾಮಾನ್ಯವಾಗಿ ನಾನು ಬಟ್ಟೆ ಒಣಗಾಕೋದಕ್ಕೆ ಮತ್ತು ಪಾತ್ರೆಗಳನ್ನ ಎತ್ಕೊಂಡು ಬರೋದಕ್ಕೆ ಅಂತ ಹೋದಾಗ ಟೆರೇಸ್ ಮೇಲೆ ನಾನು ಏನು ತಿನ್ನೋದು ಕೊಟ್ಟರು ಕೊಡದೇ ಇದ್ರು ನನ್ನ ತಲೆ ಕಂಡ ತಕ್ಷಣ ಅದು ಹಾರ್ಕೊಂಡು ಬರುತ್ತೆ 2-3 ಕಾಗೆಗಳು. ನೋಡಿದ್ರೆ ನೆನ್ನೆ ಎಲ್ಲೂ ಕಾಣಿಸ್ಲಿಲ್ಲ. ಸ್ವಲ್ಪ ಬೇಜಾರಾಯಿತು. ಸರಿ ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡಿ ಎದ್ದೇಳೋಣ ಅಂತ ಹೇಳಿ ನಿದ್ದೆ ಮಾಡಿದ್ದೆ. ಸಂಜೆ ಬರುತ್ತೇನೋ ಕಾಗೆ ಮನೆ ಹತ್ರ ಅಂದ್ಕೊಂಡೆ. ಕಾಗೆ ಸದ್ದೇ ಇಲ್ಲ, ಎಲ್ಲೂ ಒಂದು ಕೂಗ ಶಬ್ದ ಕೂಡ ಕೇಳಿಸ್ತಿರ್ಲಿಲ್ಲ. ತುಂಬ ಬೇಜಾರಾಗ್ತಿತ್ತು. ಏನಾಯಿತು ಇವತ್ತು ಕಾಗೆಗೆ ಅಂತ ಹೇಳಿ 1-2 ಸಲ ಟೆರೇಸ್ ಮೇಲೆ ಕೂಡ ಹೋಗಿ ನೋಡಿದೆ. ತುಂಬ ಟೆರೇಸಲ್ಲಿ ನಿಂತ್ಕೊಂಡು ಬರುತ್ತೇನೋ ಕಾಗೆ ಅಂತ ವೆಯ್ಟ್ ಮಾಡಿದೆ. ಕಾಗೆ ಬರಲೇ ಇಲ್ಲ. ಸಿಕ್ಕಾಬಟ್ಟೆ ಬೇಜಾರಾಯಿತು. ಪ್ರತಿನಿತ್ಯ ಬರ್ತಿತ್ತು, ಮಿಸ್ಸೇ ಆಗ್ತಿರ್ಲಿಲ್ಲ. ಇವತ್ತು ನೋಡಿದ್ರೆ ಬೆಳಿಗ್ಗೆಯಿಂದ ನನಗೆ ಸಿಗ್ತಾನೆ ಇಲ್ವಲ್ಲ ಕಾಗೆ. ಆ ಕೂಗ ಶಬ್ದ ಕೂಡ ನಾನು ಕೇಳಿಸ್ಕೊಳಕ್ಕಾಗ್ತಿಲ್ವಲ್ಲ, ಏನು ತಪ್ಪಾಯಿತು, ನಾನೇನು ಮಾಡಿದೆ ಅಂದ್ಕೊಂಡು ರಾಯರಿಗೆ ಸಂಜೆ ಕೂಡ ಸೇವೆನ ಸಲ್ಲಿಸುವಾಗಲೂ ಕೂಡ ಹೇಳಿದೆ, ಏನೋ ಗೊತ್ತಿಲ್ಲ ಅಪ್ಪ, ಕಾಗೆ ಬರಲೇ ಇಲ್ಲ ಇವತ್ತು. ಪ್ರತಿನಿತ್ಯ ಬಂದು ಏನಾದರೂ ಕೊಟ್ಟಿದ್ದನ್ನ ತಿಂದು ಹೋಗ್ತಿತ್ತು, ಇವತ್ತು ಬರಲೇ ಇಲ್ವಲ್ಲ, ತುಂಬ ಮನಸ್ಸಿಗೆ ಬೇಜಾರಾಗ್ತಿದೆ ಅಂತ ಹೇಳಿ ಸಂಜೆ ರಾಯರಿಗೆ ಸೇವೆ ಕೂಡ ಸಲ್ಲಿಸಿದೆ. ಸೇವೆ ಅಂತ ಅಂದರೆ ರಾಯರ ಮುಂದೆ ಒಂದು ಶ್ಲೋಕ ಹೇಳೋದಾಗಲಿ, ರಾಯರ ನಾಮಸ್ಮರಣೆ ಮಾಡೋದಾಗಲಿ, ರಾಯರಿಗೆ ನಾನು ನೈವೇದ್ಯ ಸಮರ್ಪಣೆ ಮಾಡೋದಾಗಲಿ, ರಾಯರ ಪೂಜೆ ಮಾಡೋದಾಗಲಿ, ನಾನು ನನ್ನ ಒಂದು ಮೈಂಡ್ ಸೆಟ್ಟಲ್ಲಿ ಸೇವೆ ಅಂತ ಅಂದ್ಕೊಳ್ತೀನಿ. ಸರಿ, ಸಂಜೆ ಇಷ್ಟೆಲ್ಲ ಆಯಿತು. ಮಲಗೋದಕ್ಕೂ ಮುಂಚೆ ರಾಯರ ಮುಂದೆನೂ ಕೂತ್ಕೊಂಡು ನಾನು ಹೋಲ್ ಡೇ ಏನಾಯಿತು ಅದನ್ನೆಲ್ಲ ತಿಳಿಸ್ತೀನಿ ರಾಯರಿಗೆ. ರಾತ್ರಿ ಕೂಡ ಅವ್ರ ಮುಂದೆ ಕೂತ್ಕೊಂಡಾಗ ನನಗೊಂದು ಫ್ಲ್ಯಾಶ್ ಆಯಿತು. ಬೆಳಿಗ್ಗೆ ನಾನು ಬಂದಿತ್ತು ಕಾಗೆ ಒಂದ್ಸಲ, ಅದನ್ನು ನಾನು ನೆಗ್ಲೆಕ್ಟ್ ಮಾಡಿದೆ. ಅಯ್ಯೋ ಇದೇನು ಬರ್ತಾನೆ ಇರುತ್ತೆ ಅಂತ. ಅದಕ್ಕೋ ಏನೋ ಗೊತ್ತಿಲ್ಲ, ಇಡೀ ದಿನ ನಾನು ಕಾಗೆ ಕೂಗ ಸೌಂಡು ಕೇಳಿಸ್ಕೊಳ್ಳಿಲ್ಲ. ಅದಕ್ಕೊಂದು ತುತ್ತು ಬಿಸ್ಕೆಟ್ ಆಗಲಿ ಕಡಲೆ ಆಗಲಿ ಏನೂ ಕೂಡ ಕೊಡೋದಕ್ಕಾಗಲಿಲ್ಲ. ಅದನ್ನು ನೋಡೋದಕ್ಕೂ ಕೂಡ ಆಗಲಿಲ್ಲ ಅಪ್ಪ. ಮೋಸ್ಟ್ಲಿ ನಾನು ತಪ್ಪು ಮಾಡಿದೆ ಅಂತ ಅನಿಸುತ್ತೆ. ಆ ಕ್ಷಣಕ್ಕೆ ಹೋಗಿ ಅದಕ್ಕೇನಾದರೂ ಕೊಡಬೇಕಿತ್ತು. ಇದೇನು ಬರ್ತಾನೆ ಇರುತ್ತೆ ಅಂತ ಅಂದ್ಕೊಂಡಲ್ಲ ಮನಸ್ಸಲ್ಲಿ, ಅದು ಕಿವಿಗೆ ಮತ್ತು ಮನಸ್ಸಿಗೆ ಹೋಗಿ ತಲುಪಿದೆ. ಆ ಕಾರಣಕ್ಕೆ ಅದು ಬರ್ತಿಲ್ವೇನೋ. ನಂದು ಈ ರೀತಿ ತಪ್ಪಾಯಿತು, ನನ್ನನ್ನು ಕ್ಷಮಿಸಿ ಅಪ್ಪ, ಪ್ಲೀಸ್ ನೀವೇನಾದರೂ ಮಾಡಿ ಅಂತ ಹೇಳಿ ರಾಯರಿಗೆ ಕೈ ಮುಗಿದು ಮಲಗಿದೆ. ಬೆಳಗ್ಗೆ ಕೂಡ ಎದ್ದು ರಾಯರಿಗೆ ಸೇವೆ ಸಲ್ಲಿಸುವಾಗ ನನ್ನ ಗಮನ ಎಲ್ಲ ಎಲ್ಲಿ ಕಾಗೆ ಎಷ್ಟೊತ್ತಿಗೆ ಬರುತ್ತೋ ಅನ್ನೋದ್ರ ಕಡೆನೇ ಇತ್ತು. 5:40 ಸಾಮಾನ್ಯವಾಗಿ ಬರುತ್ತಲ್ಲ, ಆ ಟೈಮ್ಗೆ ಬರಲೇ ಇಲ್ಲ. ಸ್ವಲ್ಪ ಮನಸ್ಸಿಗೆ ಬೇಸರ ಆಯಿತು. ಬರೋದು ನಿಲ್ಲಿಸ್ಬಿಡುತ್ತೇನೋ ಕಾಗೆ ಇನ್ನು ಮುಂದೆ, ನಾನು ಯಾಕಷ್ಟು ನೆಗ್ಲೆಕ್ಟ್ ಮಾಡಿದೆ ಕಾಗೆ ವಿಚಾರದಲ್ಲಿ ಅಂದ್ಕೊಳ್ತಿದ್ದೆ. ಅದಾದ ಸ್ವಲ್ಪ ಹೊತ್ತಿಗೆ ಕಾಗೆ ಕೂಗೋ ಸೌಂಡ್ ಕೇಳಿಸ್ತು. ಮನಸ್ಸಲ್ಲಿ ಅಂದ್ಕೊಳ್ತಿದ್ದೆ, ನಿನ್ನೆ ರಾತ್ರಿ ರಾಯರಿಗೆ ಹೇಳಿದ್ದೀನಲ್ವಾ, ಅಪ್ಪ ನನ್ನಿಂದ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ. ಬೆಳಿಗ್ಗೆ ಕೂಡ ನನ್ನ ಕಪಾಲಕ್ಕೆ 2 ಕೈಯಲ್ಲಿ ಹೊಡ್ಕೊಂಡೆ. ಏನಾದರೂ ಮಿಸ್ಟೇಕ್ ಮಾಡಿದರೆ ಒಂದೊಂದ್ಸಲ ಬಸ್ಕಿ ಹೊಡಿತೀನಿ, ಒಂದೊಂದ್ಸಲ ಆ ರೀತಿ ಮಾಡ್ಕೊಳ್ತೀನಿ. ನಾನು ಹೇಳಿದ್ದೇನಾದರೂ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಪ್ಪ ಅಂತ ಹೇಳಿ ಆ ರೀತಿ ಮಾಡಾದ ಸ್ವಲ್ಪ ಹೊತ್ತಿಗೆ ಕಾಗೆ ಕೂಗೋ ಸೌಂಡು ಕೇಳಿಸ್ತು. ಮನಸ್ಸಿಗೆ ತುಂಬ ಸಮಾಧಾನ ಮತ್ತು ಖುಷಿ ಆಯಿತು. ತಕ್ಷಣ ಇವತ್ತು ಕೂಡ ಮನೇಲಿ ಬಿಸ್ಕೆಟ್ ಇರಲಿಲ್ಲ, ಬೇಜಾರಾಯಿತು. ನೆನ್ನೆ ಸಂಜೆನೇ ನಮ್ಮ ಮನೆಯವ್ರಿಗೆ ತಂದುಕೊಡಿ ಅಂತ ಕೇಳಿದೆ, ತಂದುಕೊಡದೆ ಹೋದರು. ಅವ್ರನ್ನ ಸ್ವಲ್ಪ ಮನಸ್ಸಲ್ಲೇ ಬೈಕೊಳ್ತಾ ಕಡಲೆನ ತೊಗೊಂಡು ಹೋಗಿ ಕಾಗೆ ಸೌಂಡು ಕೇಳಿಸಿದ ತಕ್ಷಣ ಹಾಕ್ತೆ ಬರದೇ ಹೋಯಿತು. ಅದಾದ ಸ್ವಲ್ಪ ಹೊತ್ತಿಗೆ ಮಂಕಿಗಳೆಲ್ಲ ಬಂದು ತಿನ್ನೋದಕ್ಕೆ ಶುರು ಮಾಡ್ತು, ಕಡಲೆಗಳನ್ನೆಲ್ಲ ಆಯ್ಕೊಂಡು. ಅದಾದಮೇಲೆ ಕಾಗೆ ಕೂಡ ಬಂತು. 1 ನಿಮಿಷ
1.5 ನಿಮಿಷ ಇತ್ತು. ಆ ಕೋತಿಗಳ ಮಧ್ಯೆ ಅದು ಬಂದು ತಿನ್ನಲಿಲ್ಲ, ಹಾಗೆ ಹಾರ್ಕೊಂಡು ಹೋಯಿತು. ಒಂಥರ ಸಮಾಧಾನ ಅಂತ ಅನ್ನಿಸ್ತು. ಈಗ ಕಾಗೆಗಳು ನನ್ನ ಹತ್ರ ಬಂದು ಬಿಸ್ಕೆಟ್ ತಿನ್ನೋದಾಗಲಿ, ಕಡಲೆ ತಿನ್ನೋದಾಗಲಿ, ನಾನು ಏನೇ ಕೊಟ್ಟರು ಅದು ಸೇವನೆ ಮಾಡೋದಾಗಲಿ ಎಲ್ಲ ನಡೀತಿರೋದು ರಾಯರನ್ನ ನಾನು ಪೂಜಿಸೋದಕ್ಕೆ ಶುರು ಮಾಡಿದ್ಮೇಲೆ. ಸಡನ್ನಾಗಿ ಅದು ಒಂದಿನ ಬರಲ್ಲ ಅಂತ ಅಂದಾಗ ತುಂಬ ಅಂದರೆ ತುಂಬ ದುಃಖ ಆಗುತ್ತೆ. ನೆನ್ನೆ ಸಿಕ್ಕಾಬಟ್ಟೆ ಮನಸ್ಸಿಗೆ ಬೇಜಾರಾಯಿತು. ದಿನ ಬಂದು ನಾನು ಕೊಡೋದನ್ನು ತಿಂದು ಹೋಗ್ತಿತ್ತು, ಇವತ್ತು ಏನಾಯಿತು, ನಾನು ಏನು ಮಾಡಿಬಿಟ್ಟೆ ಅಂತ ನೊಂದ್ಕೊಂಡೆ. ಹಾಗೆ ನಾನು ತಪ್ಪಿದರೆ ಅದನ್ನು ರಾಯರ ಹತ್ರ ಹೇಳ್ಕೊಳ್ತೀನಿ. ಈ ರೀತಿ ಹೇಳ್ಬಿಟ್ನಪ್ಪ, ಇವಾಗ ನೀವೇ ನನಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿ ಮಲ್ಗೋದಕ್ಕೂ ಮುಂಚೆ ರಾಯರ ಹತ್ರ ಹೇಳ್ಕೊಂಡಿದ್ದೆ. ಬೆಳಿಗ್ಗೆ ಕೂಡ ಅಷ್ಟೇ ನಂಬಿಕೆಲಿದ್ದೆ. ಬರೋದು ತಡ ಆಯಿತು ಕಾಗೆ, ಬಟ್ ಬಂತು, ತಿಂದೇ ಹೋಯಿತು. ಯಾಕಂದರೆ ಕೋತಿಗಳೆಲ್ಲ ಇತ್ತಲ್ಲ, ಹಾಗಾಗಿ ಒಂಥರ ಸಂತೋಷ ಆಯಿತು ಅದನ್ನು ನೋಡಿ. ಹಾಗೆ ಅದ್ರ ಕೂಗೋ ಸೌಂಡ್ನ ಕೇಳಿಸ್ಕೊಂಡ್ಮೇಲೆ ದಿನ ಒಂದು ಅಟ್ಯಾಚ್ಮೆಂಟು ಕಾಗೆಗೂ ನನಗೂ. ಇದೆಲ್ಲ ಆಗ್ತಿರೋದು ರಾಯರಿಂದ. ಮುಂಚೆ ಏನು ಕಾಗೆ ಯಾವಾಗಲೂ ಬಂದು ನಾನು ಕೊಟ್ಟಿದ್ದನ್ನ ತಿನ್ಕೊಂಡು ಹೋಗ್ತಿರ್ಲಿಲ್ಲ ಇಷ್ಟೊಂದು ಫೀಲ್ ಮಾಡ್ಕೊಳ್ಳೋದಕ್ಕೆ. ಬಟ್ ಇವತ್ತಂತೂ ರಾಯರು ಸರಿ ಮಾಡಿಕೊಟ್ರು, ಕಾಗೆ ಮತ್ತೆ ಮನೆ ಹತ್ರ ಬರೋ ಹಾಗಾಯಿತು. ಆಮೇಲೆ ಅರ್ಥ ಮಾಡಿಕೊಂಡೆ ಕಾಗೆಗಳ ಮನಸ್ಸು ಮತ್ತು ಕಿವಿ ಸಿಕ್ಕಾಬಟ್ಟೆ ಶಾರ್ಪ್ ಅಂತ. ನಾನೇನು ಜೋರಾಗಿ ಹೇಳಲಿಲ್ಲ, ಹೋಗು ನೀನು ಯಾವಾಗಲೂ ಬರ್ತಾನೆ ಇರ್ತೀಯ ಅಂತ. ನಾನು ಮನಸ್ಸೊಳಗಡೆ ಅಂದ್ಕೊಂಡಿದ್ದಷ್ಟೇ, ಇದೇನು ಬರ್ತಾನೆ ಇರುತ್ತಲ್ವ ಬಿಡು ಅಂತ. ನೋಡಿದ್ರೆ ಅದು ಎಷ್ಟು ಬೇಗ ಕೇಳಿಸ್ತು, ಅದಕ್ಕೆ ಎಷ್ಟು ಬೇಗ ನನ್ನ ಮನಸ್ಸಲ್ಲಿ ಹೇಳಿದ್ದು ತಲುಪಿ ಆ ರೀತಿ ಆಯಿತು. ಹಾಗೆ ರಾಯರ ಮುಂದೆ ಸಿಕ್ಕಾಬಟ್ಟೆ ಪರಿತಪಿಸ್ದೆ. ಅಪ್ಪ ಇನ್ಯಾವತ್ತು ಎಷ್ಟೇ ಎಮರ್ಜೆನ್ಸಿ ಕೆಲಸ ಇದ್ರೂ ಕಾಗೆ ಬಂದ ತಕ್ಷಣ ಅದನ್ನು ಬಿಟ್ಟು ಅದನ್ನೇ ಫಸ್ಟ್ ನೋಡ್ತೀನಿ ಅಂತ ಎಲ್ಲ ಹೇಳಿ ಕೇಳ್ಕೊಂಡೆ. ಇವತ್ತು ಬೆಳಗ್ಗೆ ಬಂತು ಕೂಡ ಕಾಗೆ, ಸಿಕ್ಕಾಬಟ್ಟೆ ಖುಷಿ ಆಯಿತು. ದೇವರ ಅನುಗ್ರಹ ಇಲ್ಲದೆ ಭೂಮಿ ಮೇಲೆ ಒಂದು ಹುಲ್ಕಡ್ಡಿ ಕೂಡ ಅಲ್ಗಾಡಲ್ಲ ಅಂತ ತುಂಬ ದೊಡ್ಡವರು ತಿಳಿದವರು ಹೇಳ್ತಾರೆ. ಅದು ಸತ್ಯ ಅಂತ ಅನ್ನಿಸ್ತು. ಯಾಕಂದರೆ ಪ್ರತಿದಿನ ಬರೋದು ಟೈಮ್ಲೆಸ್ಸು. ಮಧ್ಯಾಹ್ನ ಬರುತ್ತೆ, ಸಂಜೆ ಬರುತ್ತೆ, ಈವ್ನಿಂಗ್ 6:40 ಆದ್ರೂ ಬಂದು ಕೂಗ್ಬಿಟ್ಟು ನಾನು ಏನಾದರೂ ಕೊಟ್ಟರೆ ತಿನ್ಕೊಂಡು ಕೂಡ ಹೋಗುತ್ತೆ. ಈ ರೀತಿ ಇರೋಕ್ಕಾಗೆ ನೆನ್ನೆ ಸಡನ್ನಾಗಿ ಬರ್ದೇನೆ ಹೋಯಿತು. ಕಾರಣ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದು. ಅಂತೂ ರಾಯರು ಎಲ್ಲನೂ ಸರಿ ಮಾಡಿದ್ರು. ನಿನ್ನೆ ರಾತ್ರಿ ನಾನು ಮಲಗೋದಕ್ಕೂ ಮುಂಚೆ ರಾಯರ ಮುಂದೆ ಹೇಳ್ಕೊಂಡಲ್ಲ, ಈ ರೀತಿ ನಾನು ಅಂದ್ಕೊಂಡಿದ್ದು ಮೋಸ್ಟ್ಲಿ ಕಾಗೆಗೆ ಕಿವಿಗೆ ಮತ್ತು ಮನಸ್ಸಿಗೆ ತಲುಪಿಬಿಟ್ಟಿದೆ, ಅದಕ್ಕೆ ಅದು ಬರಲಿಲ್ಲ. ಏನಾದರೂ ಮಾಡಿ ನನ್ನನ್ನು ಕ್ಷಮಿಸಿ ನನ್ನಪ್ಪ ಪ್ಲೀಸ್, ಆ ಕಾಗೆ ಮತ್ತೆ ಬರಬೇಕು ಅಂತ ಕೇಳ್ಕೊಂಡಾಗ ರಾಯರು ನನಗೇನು ಆಶೀರ್ವಾದ ಮಾಡಲಿಲ್ಲ ಹೂ ಪ್ರಸಾದದ ಮೂಲಕ, ಅಥವಾ ಬೇರೆ ಯಾವ ರೀತಿ ಸೂಚನೆ ಕೂಡ ಕೊಡಲಿಲ್ಲ. ನಾನು ಹೇಗೆ ಅವ್ರಿಗೆ ಒಂದು ದೂರು ಕೊಟ್ಟೆ, ಈ ರೀತಿ ಆಯ್ತಪ್ಪ ನನ್ನಿಂದ ಕೂಡ ಈ ರೀತಿ ಆಯಿತು, ಹೀಗೆಲ್ಲ ನಡೀತಿದೆ, ಪ್ಲೀಸ್ ಇದನ್ನು ಸರಿ ಮಾಡಿಕೊಡಿ ಅಂತ ಕೇಳ್ಕೊಂಡೆ. ನೋಡಿದ್ರೆ ಬೆಳಿಗ್ಗೆ ಸರಿ ಮಾಡಿಕೊಟ್ರು. ಯಾವಾಗಲೂ ನಾವೇನಾದರೂ ಒಂದು ಹೇಳುವಾಗ ತಂದೆ ಮುಂದೆ ಕೂತ್ಕೊಂಡು ಅನುಮಾನಗಳು ಇರಬಾರ್ದು. ಅಪ್ಪ ಇದ್ದಾರೆ, ನಮಗೆ ಸಹಾಯ ಮಾಡ್ತಾರೆ, ಖಂಡಿತ ನಾವು ಕೇಳಿದ್ನ ಈಡೇರಿಸ್ಕೊಡ್ತಾರೆ ಅನ್ನೋ ನಂಬಿಕೆ ಇರಬೇಕು. ಯಾವಾಗಲೂ ನಾವು ಅವ್ರ ಮುಂದೆ ಕೂತಾಗ ಅದೇ ನಂಬಿಕೆಯಿಂದ ಮಾತಾಡಬೇಕು. ಅವರು ಆಶೀರ್ವಾದ ಮಾಡದೇ ಇರಲಿ, ನಾವು ನಂಬಿಕೆ ಇಟ್ಟು ಅವ್ರ ಮುಂದೆ ಕೂತಾಗ ಅವ್ರ ಮನಸ್ಸಿಗೆ ಅನಿಸಿದ್ರೆ ಆಶೀರ್ವಾದದ ಮೂಲಕ ತಕ್ಷಣ ತಿಳಿಸ್ತಾರೆ. ಇಲ್ಲ ಅಂತ ಅಂದರೆ ನನಗೇನು ಇವತ್ತು ನಿನ್ನೆ ಕೇಳ್ಕೊಂಡಿದ್ದಾಗಲಿಲ್ವಾ, ಏನು ಹೂ ಪ್ರಸಾದದ ಮೂಲಕ ಆಶೀರ್ವಾದ ಮಾಡಲಿಲ್ಲ, ನಾನು ಹೇಳೋದನ್ನ ಕೇಳಿಸ್ಕೊಂಡಿದ್ರು. ಬೆಳಗ್ಗೆ ನಾನೇನು ಕೇಳ್ಕೊಂಡಿದ್ದೆ ಅದು ನಡೀತು. ಜಸ್ಟ್ ನಾವು ಅವ್ರನ್ನ ನಂಬಬೇಕು. ಇದೇ ರೀತಿ ಹೂ ಪ್ರಸಾದ ಕೊಡಿ ಅಂತ ನಾವು ಕೇಳ್ಕೋಬಾರ್ದು. ನಂಬಿಕೆಯಿಂದ ನಮ್ಮ ತೊಂದರೆಗಳನ್ನ, ನಮ್ಮ ಇಷ್ಟಗಳನ್ನ ಹೇಳ್ಕೊಂಡಾಗ ಖಂಡಿತ ರಾಯರು ಅದು ಒಳ್ಳೇದಾಗಿದ್ರೆ ಅದನ್ನು ಈಡೇರಿಸ್ಬೇಕು ಅನ್ನೋ ಮನಸ್ಸು ರಾಯರಿಗಿದ್ರೆ ಈಡೇರಿಸ್ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.